ಅಕ್ಕ, ನನ್ ಕಾರ್ಡ್ ಹೇಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ನೋ ಹಾಗೇ ಇದೆ. ತುಂಬಾ ಚೆನ್ನಾಗಿದೆ ಕಾರ್ಡು. ಅಕ್ಕ, ಸಾರಿ, ಅದು ದೇವಸ್ಥಾನದಲ್ಲಿ ನಿಖಿಲ್ ಫೋಟೋ ಜೊತೆ ಇನ್ನೊಂದು ಹುಡುಗಿ ಫೋಟೋ ನೋಡಿ ಸ್ವಲ್ಪ ಬೇಜಾರಾಯ್ತು. ಅದಕ್ಕೆ ಹಾಗಾಡ್ದೆ. ಸಾರಿ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ. ದಟ್ಸ್ ಓಕೆ ಐಶು. ಬಟ್ ಅಕ್ಕ, ಐ ಆಮ್ ಸೋ ಹ್ಯಾಪಿ. ಅಕ್ಕ ತಂಗಿರಿಬ್ರು ತುಂಬಾ ಖುಷಿಯಲ್ಲಿರೋ ಹಾಗಿದೆ. ಅವಳು ಇನ್ವಿಟೇಷನ್ ಕಾರ್ಡ್ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದಾಳೆ. ಬನ್ನಿ. ಈಗ ಹ್ಯಾಪಿ ತಾನೆ? ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮಾವ ಬಂದ್ರು, ಮೊದಲು ಅವ್ರ ಆಶೀರ್ವಾದ ತಗೋ. ಅಕ್ಕ, ಅಪ್ಪಾಜಿ ಆಶೀರ್ವಾದ ಮಾಡಿ. ಓ ಪುಟ್ಟೆ ಸಾಕು ಎದ್ದೇಳು. ಒಳ್ಳೇದಾಗ್ಲಿ. ಅಪ್ಪಾಜಿ, ನನ್ನನ್ನ ಈ ಮನೆ ಮಗಳ ತರಾನೇ ನೋಡ್ಕೊಂಡು ನನ್ ಮದ್ವೆನ ನೀವೇ ಮುಂದೆ ನಿಂತು ಮಾಡಿಸ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಐಶು ಪುಟ್ಟಿ, ನೀನು ಕೂಡ ಈ ಮನೆಯಲ್ಲಿ ಒಬ್ಳು. ಯಾಮಿನಿ ಈ ಮನೆಯವಳಲ್ವಾ, ಅವಳು ತಂಗಿ ನೀನು ಅಂದ್ಮೇಲೆ. ಅಲ್ಲ ಪುಟ್ಟಿ, ನಿನ್ನ ಮುಖದಲ್ಲಿ ಈ ರೀತಿ ಖುಷಿ ನೋಡ್ತಿದ್ರೆ ನಮಗೆಲ್ಲರಿಗೂ ಖುಷಿ ಆಗ್ತಿದೆ. ಈ ಖುಷಿನ ನಿಖಿಲ್ ಮನೆಯವ್ರ ಜೊತೆನೂ ಹಂಚ್ಕೋಬೇಕು. ಈ ಹೊಸ ಲಗ್ನ ಪತ್ರಿಕೆನ ನಿಖಿಲ್ ಕೊಡು. ಅವರು ಪಾಪ ಈಗ ಆಗಿರೋ ಅವಾಂತರದಿಂದ ನೊಂದ್ಕೊಂಡಿದ್ದಾರೆ. ಅಪ್ಪಾಜಿ, ಅವ್ರ ಮನೆಗೆ ನಿಧಾನಕ್ಕೆ ಹೋದ್ರೆ ಆಯ್ತು. ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಆಶೀರ್ವಾದ ಸಿಗ್ಬೇಕಾಗಿತ್ತು. ಅದು ಸಿಕ್ತಲ್ಲ. ಯಾಮಿನಿ, ನನ್ನ ಆಶೀರ್ವಾದ ಈ ಮನೆಯವ್ರ ಎಲ್ಲರ ಮೇಲೂ ಯಾವತ್ತೂ ಇದ್ದೇ ಇರುತ್ತೆ. ಈ ಟೈಮ್ನಲ್ಲಿ ಮುಖ್ಯವಾಗಿ ನೀವು ಅವ್ರ ಮನೆಗೆ ಹೋಗಿ ಮಾತಾಡ್ಬೇಕು. ಸರಿ ಅಪ್ಪಾಜಿ, ನಾನು ಹೋಗಿ ಬರ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬ, ಐಶು ಪುಟ್ಟಿ, ನಿನ್ನ ಸಂಭ್ರಮ ಸಡಗರ ನೋಡ್ತಾ ಇದ್ರೆ ನನಗೆ ನಿನಗೊಂದು ಉಡುಗೊರೆ ಕೊಡಬೇಕು ಅಂತ ಅನಿಸ್ತಾ ಇದೆ. ಅಪ್ಪಾಜಿ, ನಿಮ್ಮ ಆಶೀರ್ವಾದನೇ ಉಡುಗೊರೆ ಇದ್ದ ಹಾಗೆ. ಅದಕ್ಕಿಂತ ಮಿಗಿಲದಿನ್ನೇನಿದೆ ಹೇಳಿ. ಅದು ಸರಿ, ಈಗ ಅದನ್ನ ಬಿಟ್ಟು ನಾನು ಏನು ಉಡುಗೊರೆ ಕೊಡ್ತೀನ ಅದನ್ನೇ ಆಶೀರ್ವಾದ ಅಂತ ತಿಳ್ಕೋಬೇಕು. ಸರಿನಾ? ಸರಿ ಅಪ್ಪಾಜಿ. ಅಲ್ಲೇ ಪುಟ್ಟ, ಹೇಳಿ ಅಪ್ಪಾಜಿ. ಒಂದ್ ನಿಮಿಷ ಬಾ. ಹಾ ಅಪ್ಪಾಜಿ. ಪುಟ, ಆಶ್ಚರ್ಯ ಆಗ್ತಿದ್ಯಾ ನಿನ್ ರೂಮಿಗೆ ಕರ್ಕೊಂಡ್ಬಂದೆ ಅಂತ? ಅದೇ ಅಪ್ಪಾಜಿ, ಗಿಫ್ಟ್ ಕೊಡ್ಬೇಕು ಅಂತ ಬಂದ್ರಿ. ನೋಡು ಪುಟಿ, ಈ ಮನೆಯ ಹಿರಿಯನಾಗಿ ಅವಳು ಖುಷಿನೇ ನಮ್ಮೆಲ್ಲರ ಖುಷಿ ಅಂದ್ಕೊಂಡಿದ್ದೀನಿ. ಈ ಸಮಯದಲ್ಲಿ ಅವಳಿಗೆ ಏನೇ ಕೊಟ್ರು ಕಡಿಮೆನೆ. ಹೌದು ಅಪ್ಪಾಜಿ, ನಿಮಗೇನ್ ಕೊಡ್ಬೇಕು ಅನ್ಸುತ್ತೋ ಅದನ್ನೇ ಕೊಡಿ. ಅವಳು ಖುಷಿ ಪಡ್ತಾಳೆ. ಪುಟಿ, ನಿನ್ನ ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿನಲ್ಲಿ ನೆಕ್ಲೆಸ್ ಮಾಡಿಸ್ಕೊಟ್ಟಿದ್ನಲ್ಲ, ಅದನ್ನ ಕೊಡೋಣ ಅಂತ. ಬೇಜಾರಾಗ್ತಿದ್ಯಾ? ಚೇಚೆ, ನಂಗ್ಯಾಕ್ ಬೇಜಾರು ಅಪ್ಪಾಜಿ? ಅಲ್ಲ, ಬೇಜಾರಾದ್ರೆ ಹೇಳು, ಬೇರೆ ಇನ್ನೇನಾದ್ರೂ ಕೊಡೋಣ. ಅಯ್ಯೋ, ಹಾಗೇನಿಲ್ಲ. ನಂಗೇನ್ ಬೇಜಾರಿಲ್ಲ. ನೀವು ಬೇಜಾರಾಗ್ದೇ ಇದ್ರೆ ಅಷ್ಟೇ ಸಾಕು. ತರ್ತೀನಿರಿ.
ಅಪ್ಪಾಜಿ. ಬಾ. ಐಶ್ವರ್ಯ ಬುಡ್ಡಿ, ಹೋಗು ಐಶು. ಹ್ಮ್. ಐಶ್ವರ್ಯ ಬುಡ್ಡಿ, ನಾವು ಕೊಟ್ಟಿದ್ದನ್ನ ಬೇಡ ಅಂದೆ ತಗೋಬೇಕು. ಸರಿ ಅಪ್ಪಾಜಿ. ಅಹಲ್ಯ, ಅಪ್ಪಾಜಿ, ಅಕ್ಕ, ಭಾವ. ಅಕ್ಕ, ಚೆನ್ನಾಗಿದೆ ಅಲ್ವಾ? ವಾವ್, ತುಂಬಾ ಚೆನ್ನಾಗಿದೆ. ಭಾವ ಹೇಗಿದೆ? ನೈಸ್. ಅಪ್ಪಾಜಿ, ತುಂಬಾ ಚೆನ್ನಾಗಿದೆ. ಅಹಲ್ಯ ಅಕ್ಕ, ಥ್ಯಾಂಕ್ ಯು. ಅಪ್ಪಾಜಿ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಪುಟ್ಟ. ಥ್ಯಾಂಕ್ಸ್ ಅಪ್ಪಾಜಿ, ತುಂಬಾ ಚೆನ್ನಾಗಿದೆ. ಏಯ್! ಶ್ರೇಷ್ಠ ಪುಟ್ಟ. ಹ್ಮ್. ಶ್ರೇಷ್ಠ ಪುಟ್ಟ, ಯಾಕೆ ಹೀಗೆ ಮಾಡಿದೆ? ನೋಡು ಪುಟ್ಟ, ನಾವು ಕೊಟ್ಟಿದ್ದನ್ನ ಮತ್ತು ವಾಪಸ್ ಕಿತ್ಕೋಬಾರ್ದು. ಕೊಟ್ಬಿಡು. ಪುಟಿ, ನೀನ್ ದೊಡ್ಡವಳಾದ್ಮೇಲೆ ನಿನಗಿಂತದ್ದೇ ಮಾಡಿಸ್ಕೊಡ್ತೀನಿ. ಈಗ ಕೊಟ್ಬಿಡು, ಯಾಕೆ ಹಠ ಮಾಡ್ತೀಯ? ಅಪ್ಪಾಜಿ, ಇಲ್ಲಿ ಪರವಾಗಿಲ್ಲ ಬಿಡಿ. ಐಶ್ವರ್ಯನ್ ಸುಮ್ಮನೆ ಇರು, ಚಿಕ್ಕವಳಲ್ವಾ, ಹಠ ಮಾಡ್ತಾಳೆ. ನನ್ ಕಂದ, ನಿನ್ ತಾಯಿನೇ ನಿನ್ ಜೊತೆಗಿರ್ಬೇಕಾದ್ರೆ ಇದನ್ನ ಐಶು ಆಂಟಿ ಕೊಟ್ರೆ ತಪ್ಪ ಅಲ್ಲ ಅಲ್ವಾ? ಕೊಟ್ಬಿಡು. ಪುಟ್ಟ, ನನಗೆ ಗೊತ್ತು ಇದು ನಿನ್ನ ತಾಯಿ ಇದೆ. ಕೊಟ್ಬಿಡು. ಅಲ್ಲೇ ಪುಟ್ಟ, ಅವಳಿಗೆ ಸಮಾಧಾನ ಮಾಡಿಸ್ಕೊಡು. ಪುಟ್ಟ, ನಾನೇ ನಿನ್ ಜೊತೆಗಿರ್ಬೇಕಾದ್ರೆ ಈ ನೆಕ್ಲೆಸ್ ಅಷ್ಟೊಂದು ಮುಖ್ಯನಾ?
ಕೊಟ್ಬಿಡು ಪುಟ್ಟ. ಹಾಗ್ ಮಾಡ್ಬಾರ್ದು ಪುಟ್ಟ, ಕೊಟ್ಬಿಡು. ನಾನೇ ನಿನ್ ಜೊತೆಗಿದ್ದೀನಲ್ವಾ. ನೋಡು, ಎಲ್ರೂ ನಮ್ಮನ್ನೇ ನೋಡ್ತಿದ್ದಾರೆ. ಕೊಟ್ಬಿಡು ಪುಟ. ನೋಡು, ನೀನ್ ಈ ತರ ಹಠ ಮಾಡಿದ್ರೆ ತಾತಂಗ್ ಬೇಜಾರಾಗತ್ತೆ ಅಲ್ವಾ. ಕೊಟ್ಬಿಡು ಪುಟ. ಕೊಟ್ಟಿರೋ ಗಿಫ್ಟನ್ನ ಯಾರಾದ್ರೂ ವಾಪಸ್ ತಗೊಳ್ತಾರಾ? ಅದ್ ತಪ್ಪಲ್ವಾ? ಇಲ್ನೋಡು, ನೀನ್ ನನ್ ಮಾತ್ ಕೇಳ್ತೀಯೋ ಇಲ್ವೋ? ಮತ್ ಕೊಟ್ಬಿಡು. ಶ್ರೇಷ್ಠ ಬುಟಿ, ನೀನೇ ನಿನ್ನ ಕೈಯಾರೆ ಐಶು ಆಂಟಿ ಕತ್ತಿಗೆ ಹಾಕು. ಅಲ್ಯ ಬಾ, ಕರ್ಕೊಂಬ. ಐಶ್ವರ್ಯ, ಬಾ. ಮಗು ಅದು, ಏನು ಬೇಜಾರ್ ಮಾಡ್ಕೋಬೇಡ. ಶ್ರೇಷ್ಠ ಪುಟ್ಟ, ಕೊಡಿಲಿ. ಶ್ರೇಷ್ಠ ಬುಟ್ಟಿ, ಕೊಡು ಕೊಡು. ಶ್ರೇಷ್ಠ ಪುಟ್ಟ, ಥ್ಯಾಂಕ್ ಯು. ನನ್ನ ಮೊಮ್ಮಗಳಿಗೆ ಸ್ವಲ್ಪ ಕೋಪ ಜಾಸ್ತಿ, ಚಿಕ್ಕವಳಲ್ವಾ, ಹಠ. ಇಲ್ಲ ಅಪ್ಪಾಜಿ, ಪರವಾಗಿಲ್ಲ ಬಿಡಿ. ಇದು ನಮ್ ಕಡೆ ಲಗ್ನ ಪತ್ರಿಕೆ. ಹುಡುಗಿ ಮನೆಯವ್ರಿಗೆ ಮೊದಲೇ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದ್ವಿ. ತಗೊಳ್ಳಿ. ತುಂಬಾನೇ ಖುಷಿ ಆಯ್ತು ರಾಜಿ ಅವರೇ. ಬನ್ನಿ ಬನ್ನಿ. ಬನ್ನಿ ಬನ್ನಿ. ಮನೆಗ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ಬಂದೇ ಬರ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಯಾಕಂದ್ರೆ ಅದು ನಿಮ್ ದೊಡ್ಡ ಗುಣ. ನಮ್ ಕಡೆಯಿಂದ ಆಗಿರೋ ತಪ್ಪನ್ನ ಕ್ಷಮಿಸಿ ಮನೆಗ್ ಬಂದ್ರಲ್ಲ, ತುಂಬಾ ಥ್ಯಾಂಕ್ಸ್. ಮನೆವರೆಗೂ ಬಂದು ಕ್ಷಮೆ ಕೇಳಿದಿರಾ? ಬಿಡಿ, ಅದೆಲ್ಲ ಈಗ ಯಾಕೆ. ಈ ಕೆಲ್ಸ ನೀವು ಮಾಡಿಲ್ಲ ಅಂದ್ರೆ ಯಾರೋ ನಿಮ್ಗಾಗ್ದೇ ಇರೋರೇ ಮಾಡಿರ್ತಾರೆ. ನನ್ ಮಗನ್ ಮದ್ವೆಗೆ ವಿಘ್ನ ತರುವಂತ ಬುದ್ಧಿ ಈ ಮನೇಲಿ ಯಾರಿಗಿದೆ? ಆ ಮಾಯಾಂಗಿಣಿ ಮುಖ ಕಂಡ್ರೆ ನನ್ಗಾಗಲ್ಲ.
ಅಂಥದ್ರಲ್ಲಿ ಅವಳು ನನ್ನ ಮಗನ ಮದ್ವೆನ ಯಾಕೆ ತಡಿತಾಳೆ? ಒಂದೂ ಅರ್ಥ ಆಗ್ತಾ ಇಲ್ಲ. ನೋಡಿ, ಈ ಕೆಲ್ಸನ ಯಾರು ಮಾಡಿದಾರೋ ಅವ್ರನ್ನ ಹುಡುಕಿ ಸರಿಯಾಗಿ ಶಿಕ್ಷೆ ಕೊಡಿ. ಇದನ್ನ ಇವತ್ ಮಾಡಿದೋರು ನಾಳೆ ಏನ್ ಬೇಕಾದ್ರೂ ಮಾಡ್ಬೋದು. ಅಯ್ಯೋ, ನಾನು ಅದೇ ಕೆಲ್ಸದಲ್ಲಿದ್ದೀನಿ ರಾಜಿಯವ್ರೆ. ಅವ್ರು ಯಾರು ಅಂತ ಗೊತ್ತಾಗ್ಬೇಕು. ಅವಾಗಿದೆ ಅವರಿಗೆ. ಅದೇನ್ ಮಾಡ್ತಿರೋ ನಿಮ್ಗೆ ಬಿಟ್ಟಿರೋದು. ಈ ಸಂಬಂಧ ಶುರು ಆದಾಗಿಂದ ಬರೀ ಇಂಥ ಅವಮಾನಗಳನ್ನೇ ನಾವು ಫೇಸ್ ಮಾಡ್ತಾ ಇರೋದು. ಹಿಂದೆ ಏನೋ ಐಶ್ವರ್ಯನ್ ಮುಖ ನೋಡ್ಕೊಂಡು ನಾನು ವಾಪಸ್ ಬಂದಿದ್ದೆ. ಈಗ ಮತ್ತೆ ಅದೇ ಆಗ್ತಾ ಇದೆ. ಇನ್ ಮುಂದೆ ಈ ಮದುವೆಯಲ್ಲಿ ಯಾವುದೇ ತರ ಎಡವಟ್ಟು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಖಂಡಿತ ಅಮ್ಮ, ಯಾವುದೇ ಕಾರಣಕ್ಕೂ ಮುಂದೆ ಹೀಗಾಗೋದಿಲ್ಲ. ಅದಕ್ಕೆ ನಾನು ಗ್ಯಾರಂಟಿ. ರಾಜಿ, ಈಗ ಅದನ್ನೆಲ್ಲ ಹೇಳ್ಬೇಕನೆ. ಅದನ್ನೆಲ್ಲ ಅವ್ರು ನೋಡ್ಕೋತಾರೆ. ನಾವು ಬಂದ್ ಕೆಲ್ಸ ಆಯ್ತಲ್ವಾ, ಹೊರಡನ್ವಾ? ಯಾಕೆ ಬೀಗ್ರು ಆಗ್ಲೇ ಹೊರಡೋ ಮಾತಾಡ್ತಿದ್ದಾರೆ? ಅಂದ್ರೆ ಇನ್ನೂ ನಿಮಗೆ ನಮ್ಮ ಮೇಲಿನ ಕೋಪ ಕಡಿಮೆ ಆಗಿಲ್ಲ ಅಂತ ಆಯ್ತು. ಅಯ್ಯಯ್ಯೋ, ಹಾಗೇನೂ ಇಲ್ಲ. ಇವ್ರ ವಿಷಯ ನಿಮ್ಗೆ ಗೊತ್ತಲ್ವಾ? ಹೊರಡೋವರೆಗೂ ಒಂದು ಹಿಂಸೆ, ಅಲ್ಲಿ ಹೋಗಿ ತಲುಪಿದ್ಮೇಲೆ ಇನ್ನೊಂದು ಹಿಂಸೆ. ಅಂದ್ರೆ ಅವ್ರು ನಿಮ್ಮನ್ನ ಕೂತಲ್ಲಿ ಕೂರೋದಕ್ ಬಿಡೋದಿಲ್ಲ, ನಿಂತಲ್ಲಿ ನಿಲ್ಲೋದಕ್ ಬಿಡೋದಿಲ್ಲ ಅಂತ ಆಯ್ತು. ಆಮೇಲೆ ಇನ್ನೊಂದು ವಿಷಯ, ಈ ಮದುವೆ ಕೆಲಸ ಎಲ್ಲ ಮುಗಿಯೋ ತನಕ ನೀವು ಕೂಡ ಇಲ್ಲೇ ನಮ್ ಜೊತೆನಲ್ಲೇ ಇರಬೇಕು ಅಂತೇಳಿ ಮಾವ ಹೇಳ್ತಾ ಇದ್ರು. ನಿಮ್ಗೇನೋ ಅಭ್ಯಂತರ ಇಲ್ಲ ಅಂತಂದ್ರೆ ನಿಮ್ಗೇನ್ ಬೇಕೋ ಎಲ್ಲ ವ್ಯವಸ್ಥೆ ಇಲ್ಲೇ ಮಾಡ್ತೀನಿ. ಅಲ್ವಾ ಯಾಮಿನಿ? ಹಾ ಹೌದು ರಾಜಿಯವ್ರೆ, ನೀವು ನಮ್ ಜೊತೆನೆ ಇದ್ಬಿಡಿ. ಬೇಗ ಬೇಗ ಕೆಲ್ಸಗಳೆಲ್ಲ ಆಗ್ಬಿಡುತ್ತೆ. ಇದು ನಮ್ ಕಡೆಯಿಂದ ಒಂದ್ ರಿಕ್ವೆಸ್ಟ್ ಅಂತಾನೆ ತಿಳ್ಕೊಳ್ಳಿ. ನೀವ್ ನಮ್ ಜೊತೆ ಇದ್ರೆ ನಮ್ಗೆ ಯಾವ ತೊಂದರೆಗಳು ಆಗೋದಿಲ್ಲ. ಅಯ್ಯಯ್ಯೋ, ಅಲ್ಲಿ ನಮ್ಮನೆ. ರೀ, ಅಯ್ಯಯ್ಯೋ, ಅದ್ರಲ್ಲೇನಿದೆ? ಖಂಡಿತವಾಗ್ಲು ನಾವೆಲ್ಲ ಜೊತೆಲಿದ್ರೆ ನಮ್ ಶತ್ರುಗಳಿಗೂ ಸ್ವಲ್ಪ ಭಯ ಇರುತ್ತೆ. ಅದು ಅಲ್ಲದೆ ಲಗ್ನ ಪತ್ರಿಕೆ ಎಲ್ಲ ಕೊಟ್ಟಾಗಿದೆ. ಇನ್ ಮದ್ವೆ ಕೆಲ್ಸಗಳು ಮಾತ್ರ ಶುರು ಮಾಡ್ಕೊಳ್ಬೇಕು. ನಾವ್ ಮನೆಗ್ ಹೋಗಿ ಒಂದೊಳ್ಳೆ ಮುಹೂರ್ತ ನೋಡ್ಕೊಂಡ್ ಬರ್ತೀವಿ. ಅಲ್ಲ, ನನ್ ಮಗನ ಒಂದ್ ಮಾತ್ ಕೇಳಿದ್ರೆ. ರೀ, ಅವನ ಏನ್ ಕೇಳೋದು? ನಾನ್ ಹೇಳಿದ್ಮೇಲೆ ಎಲ್ಲ ಮುಗೀತು ಬಿಡಿ. ಈ ತಾಳಿ ನೆನಪಿದ್ಯೇನೆ ನಿನ್ಗೆ? ನಿನ್ನ ಮದುವೆಗೆ ಅಂತಾನೆ ಮಾಡಿಸಿದ್ದು. ನೋಡೆ, ಇವತ್ತು ನಿನಗೆಲ್ಲ ಸತ್ಯ ಗೊತ್ತಾಗಿರಬಹುದು. ಆದ್ರೆ ಇವತ್ತು ನೀನ್ ನನ್ನ ಮಗಳೇನೆ. ಎಲ್ಲ ತಾಯಂದ್ರ ಹಾಗೆ ನಾನು ನಿನ್ನನ್ನ ಹೊತ್ತು ಹೆರದೆ ಇರಬಹುದು. ಆದ್ರೆ ನನ್ನ ಎದೆಗಪ್ಕೊಂಡು ಮಮತೆ ವಾತ್ಸಲ್ಯ ಎಲ್ಲ ಧಾರೆ ಎರೆದು ಬೆಳೆಸಿದ್ದೀನಿ. ನನ್ನ ಉಸಿರು ಕೊಟ್ಟು ಕಾಪಾಡಿದ್ದೀನಿ. ನಿನ್ ಮದ್ವೆನ ನೀನ್ ಇಷ್ಟಪಡೋ ಹುಡ್ಗನ್ ಜೊತೆ ನಿನಗಿಷ್ಟ ಆಗೋ ಹಾಗೆ ಮಾಡದೇ ಇದ್ರೆ ನನ್ನ ತಾಯಾಗಿ ಏನೇ ಪ್ರಯೋಜನ? ನೀನ್ ಪ್ರೀತಿಸೋನ್ ಜೊತೆ ನಿನ್ ಮದ್ವೆ ಮಾಡಿ ನೀನ್ ಸಂತೋಷವಾಗಿರೋದನ್ನ ನೋಡೋದು ನನ್ನ ಕರ್ತವ್ಯ ಅಲ್ವಾ?
ನನ್ನ ಹಕ್ಕಲ್ವಾ ಅದು? ನಾನಿಷ್ಟು ಮಾತಾಡ್ತಾ ಇದ್ರು ಕಂಬದ ಹಾಗೆ ನಿಂತಿದ್ಯಲ್ಲ, ಮಾತಾಡು ಏನಾದ್ರು. ನನ್ ಮನ್ಸಿನ ಸಂಕಟ ಚಿಕ್ಕ ಮಗುಗ್ ಅರ್ಥ ಆದಷ್ಟು ನಿನಗೆ ಅರ್ಥ ಆಗ್ಲಿಲ್ವಲ್ಲ? ಅಮ್ಮ, ನಾನ್ ಈ ಮನೆ ಮಗಳೇ ಇರಬಹುದು, ಆದ್ರೆ ನೀನೇ ನನ್ ತಾಯಿ. ನಿನ್ ಪ್ರೀತಿ ನನಗ್ ಯಾವಾಗ್ಲೂ ಬೇಕಮ್ಮ. ಆದ್ರೆ ನಾನ್ ಈ ಮನೆ ಮಗಳು ಅನ್ನೋ ವಿಷಯ ಯಾರಿಗೂ ಗೊತ್ತೇ ಇಲ್ಲ. ಒಂದ್ ವೇಳೆ ನಾನಿವಾಗ ಸುಮ್ನೆ ಇದ್ದು ಈ ಮನೆ ವಿಷಯಗಳಿಗೆ ನಾನ್ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಅಪ್ಪಾಜಿ ಜೀವಕ್ಕೆ ಆಪತ್ತಿದೆ ಅಮ್ಮ. ಮುಂದೆ ಆಗೋ ಸಮಸ್ಯೆಗಳನ್ನ ಸುಧಾರಿಸೋದಕ್ಕೆ ತುಂಬಾನೇ ಕಷ್ಟ ಅಮ್ಮ. ಅಮ್ಮ, ಸದ್ಯಕ್ಕೆ ನನ್ ಪಾಡಿಗೆ ನನ್ನನ್ ಬಿಟ್ಬಿಡಮ್ಮ ಪ್ಲೀಸ್. ಬುದ್ಧಿ ಇದೆಯೇನೆ ನಿನ್ಗೆ? ಇನ್ 15 ದಿನ ಕಳೆದ್ರೆ ಮದ್ವೆ. ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ನೀನೇ ಸುಖವಾಗಿಲ್ಲ ಅಂದ್ರೆ ಏನೇ ಉಪಯೋಗ? ನೀನ್ ಸುಖವಾಗಿಲ್ಲ ಅಂದ್ರೆ ನಾನ್ ಸುಖವಾಗಿರ್ತೀನ? ಇನ್ 15 ದಿನದಲ್ಲಿ ನಡೆಯೋ ಮದ್ವೆ ನಿಲ್ಸೋದು ಸುಲಭದ ಮಾತಲ್ಲ ಮಾಯಾ. ದಯವಿಟ್ಟು ಈವಾಗ್ಲೇ ಹೋಗಿ ಮಾತಾಡು. ಅಮ್ಮ, ನಾನೆಲ್ಲ ಯೋಚನೆ ಮಾಡಿನ ಈ ನಿರ್ಧಾರ ತಗೊಂಡಿದ್ದೀನಮ್ಮ. ನೀನೇನು ತಲೆ ಕೆಡ್ಸ್ಕೊಳ್ಬೇಡ ಅಮ್ಮ. ಅದೇನೇ ಆಗ್ಲಿ ನಿಖಿಲ ನಾನ್ ಬಿಟ್ಕೊಡಲ್ಲ.